ರಾಜ್ಯ ಬಿಜೆಪಿಯಲ್ಲಿ ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 6ರಿಂದ 7 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಆಲ್ಮೋಸ್ಟ್ ಎಲ್ಲ ಅಸಮಾಧಾನವನ್ನ ಕೂಡ ಯಡಿಯೂರಪ್ಪನವರು ಸ್ವತಃ ಅಖಾಡಕ್ಕಿಳಿದು ಶಮನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ, ಎಕ್ಸೆಪ್ಟ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಹೊರತುಪಡಿಸಿ. ಅದರಲ್ಲೂ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತ ಈಶ್ವರಪ್ಪನವರ ಅಸಮಾಧಾನ ಮಗ್ಗಲ ಮಳ್ಳಾಗಿ ಪರಿಣಮಿಸಿರುವಂಥದ್ದು. ಒಂದ್ ಕಡೆ ಶಿವಮೊಗ್ಗದಲ್ಲಿ ಮಗನನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸರ್ಕಸ್ ಅನ್ನ ಮಾಡುವಂತ ಪರಿಸ್ಥಿತಿ ಬಂದು ತಲುಪಿದೆ. ಈಶ್ವರಪ್ಪ ಮನವೊಲಿಕೆಗೆ ಇಳಿತಾ ಇದ್ದಾರೆ ಬಿಎಸ್ವೈ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 5ರಂದು ಈಶ್ವರಪ್ಪ ಭೇಟಿಗೆ ಬಿಎಸ್ವೈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆ ಏಪ್ರಿಲ್ 5 ಅಂತಲೇ ನಾವು ಗಮನಿಸೋದಾದ್ರೆ, ಏಪ್ರಿಲ್ 4ನೇ ತಾರೀಕು ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯ ಒಂದು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ತದನಂತರ 2ನೇ ಹಂತಕ್ಕೆ ಬರುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ನಂತರ ಈಶ್ವರಪ್ಪನವ್ರನ್ನ ಮನವೊಲಿಸಲಿಕ್ಕೆ ಟೈಮ್ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಏಪ್ರಿಲ್ 4ರ ನಂತರ ಹೋಗ್ತಾ ಇದ್ದಾರೆ ಬಿಎಸ್ವೈ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಹೈಕಮಾಂಡ್ ಸೂಚನೆ ಮೇರೆಗೆ ಈಶ್ವರಪ್ಪ ಭೇಟಿ ಫಿಕ್ಸ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮಗನ ಗೆಲುವಿಗಾಗಿ ಸಂಧಾನಕ್ಕೆ ಸಿದ್ಧರಾದ್ರೆ ಯಡಿಯೂರಪ್ಪ ಅನ್ನುವಂಥ ಪ್ರಶ್ನೆ. ಆಕ್ಚುಲಿ ರಾಘವೇಂದ್ರ ಅವರ ಗೆಲುವಿಗೆ ಎಲ್ಲೋ ಒಂದ್ ಕಡೆ ಕಂಟಕ ಆಗ್ಬಿಡ್ತಾರ ಈಶ್ವರಪ್ಪ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಅದ್ರ ಬಗ್ಗೆ ಏನು ಆತಂಕ ಇಲ್ಲ ಅಂತ ಕಾಣಿಸುತ್ತೆ ಯಡಿಯೂರಪ್ಪನವ್ರಿಗೆ. ಬಿಕಾಸ್ ಈಶ್ವರಪ್ಪನವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಓಟನ್ನ ಪಡ್ಕೊಳ್ತಾರ ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಅನ್ನುವಂಥದ್ದನ್ನು ಗಮನಿಸೋದಾದ್ರೆ ಅದರ ಕ್ಯಾಲ್ಕುಲೇಷನ್ ಚೆನ್ನಾಗಿ ಗೊತ್ತಿದೆ ಯಡಿಯೂರಪ್ಪನವ್ರಿಗೆ. ಈಶ್ವರಪ್ಪನವ್ರ ಶಕ್ತಿ ಎಷ್ಟರ ಮಟ್ಟಿಗಿದೆ, ಯಾವ ಕ್ಷೇತ್ರದಲ್ಲಿ ಮಾತ್ರ ಇದೆ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಿರಿಯ ನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಮನವೊಲಿಸಿದ್ರೆ ಪಕ್ಷಕ್ಕೂ ಕೂಡ ಮುಜುಗರ ಆಗೋದು ತಪ್ಪುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ಇದೆ ಮೇಯ್ನ್ ಆಗಿಲ್ಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಯ್, ಇಲ್ಲಿ ರಾಘವೇಂದ್ರ ಅವರ ಗೆಲುವಿಗೆ ಕಂಟಕ ಆಗ್ತಾರೆ ಅನ್ನೋದಕ್ಕಿಂತ, ಆತಂಕ ಅನ್ನೋದಕ್ಕಿಂತ ಪಕ್ಷಕ್ಕೆ ಮುಜುಗರ ಆಗ್ತಾ ಇರುವಂಥದ್ದನ್ನ ತಪ್ಪಿಸುವಂತ ಒಂದು ಕೆಲಸ ಮಾಡಬೇಕು ಅನ್ನುವಂಥದ್ದೆಲ್ಲೋ ಒಂದ್ ಕಡೆ ನಿಲ್ಲುವಂತ ಕಾಣಿಸುತ್ತೆ ಯಡಿಯೂರಪ್ಪನವ್ರಿಗೆ. ಏಪ್ರಿಲ್ 5ನೇ ತಾರೀಕು ಈಶ್ವರಪ್ಪನವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸ್ವತಃ ಯಡಿಯೂರಪ್ಪನವರೇ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ವಿಚಾರದಲ್ಲಿ ಅಂತ? ಹೌದು ಪೃಥ್ವಿ, ಯಾಕಂದ್ರೆ ಶಿವಮೊಗ್ಗದಲ್ಲಿ ನಡೀತಿರುವಂತಹ ಏನು ರಾಜಕೀಯ ಜಟಾಪಟಿ ಏನಿದೆ, ಆ ಜಟಾಪಟಿಯಲ್ಲಿ ಒಂದಿಷ್ಟು ಮುಜುಗರ ತಂದಿರೋದಂತೂ ಸತ್ಯ. ಯಾಕಂದ್ರೆ ಈಶ್ವರಪ್ಪನವರ ಬಂಡಾಯ ಏನಿದೆ, ಆ ಬಂಡಾಯದಿಂದಾಗಿ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನದ ಹೊಗೆ ಎದ್ದೇಳೋದ್ರ ಜೊತೆಗೆ ಒಂದಿಷ್ಟು ಮತಗಳ ವಿಭಜನೆ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನು BY ರಾಘವೇಂದ್ರ ಅವರ ಗೆಲುವಿಗಿನ ಅಂತರ ಕೂಡ ಕಡಿಮೆ ಆಗ್ಬೋದು, ಅದ್ರ ಜೊತೆಗೆ ಸೋಲನ್ನು ಕೂಡ ಆಗ್ಬೋದು ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಈಶ್ವರಪ್ಪನವರನ್ನ ಮನವೊಲಿಕೆ ಮಾಡಲು ಹಲವಾರು ರೀತಿಯ ತಂತ್ರಗಳನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದ್ರೆ ಯಾವುದಕ್ಕೂ ಬಗ್ಗದಂತಹ ಈಶ್ವರಪ್ಪ ಬ್ರಹ್ಮ ಬಂದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ್ತೆ ಹೋಗಲ್ಲ, ನನ್ನ ನಿಲುವಿನಿಂದ ದೂರ ಸರಿಯಲ್ಲ ಅಂತ ಕೂಡ ಹೇಳ್ತಾರೆ. ಆದ್ರೆ ಈಗ ಕೊನೆಯ ಪ್ರಯತ್ನವಾಗಿ ಯಡಿಯೂರಪ್ಪನವರು ಫೀಲ್ಡ್ ಇಳಿಯುವ ಲಕ್ಷಣ ಕಾಣಿಸ್ತಿದೆ. ಯಾಕಂದ್ರೆ ಮಗನ ಗೆಲುವಿಗಾಗಿ ಅವರು ಶ್ರಮ ಪಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏಪ್ರಿಲ್ 5ರಂದು ಅವರು ತಮ್ಮ ಹಳೆಯ ದ್ವೇಷಗಳನ್ನ ಮರೆತು ಈಶ್ವರಪ್ಪ ಅವರ ಮನವೊಲಿಕೆ ಕೆಲಸಕ್ಕೆ ಕೈ ಹಾಕ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದರಿಂದಾಗಿ ವಿಜೇಂದ್ರ ಅವರು ಬೈದಂತಹ ಈಶ್ವರಪ್ಪನವ್ರನ್ನ ಕರೆದು ಅವರನ್ನ ಸಮಾಧಾನಗೊಳಿಸಿ ಅವರನ್ನ ಮತ್ತೆ ಯಾವುದೇ ರೀತಿಯಾಗಿ ಬಂಡಾಯ ಹೇಳದಂತೆ ನೋಡಿಕೊಳ್ಳೋದಕ್ಕೆ ಈಗ ಯಡಿಯೂರಪ್ಪನವರೇ ಖುದ್ದು ಸಭೆಯನ್ನ ನಡೆಸ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಏಪ್ರಿಲ್ 5ನೇ ತಾರೀಕು ತಮ್ಮೆಲ್ಲಾ ದುಶ್ಮನಿಗಳನ್ನ ಮರೆತು, ವೈಮನಸ್ಸನ್ನ ಮರೆತು ಈಶ್ವರಪ್ಪನವರ ಮನವೊಲಿಸ್ತಾರ ಅನ್ನೋದೊಂದು ಬಗ್ಗೆ ಈಗ ಎಲ್ಲರ ಕುತೂಹಲ ಕೇಳಿದೆ. ಯಾಕಂದ್ರೆ ಈಶ್ವರಪ್ಪನವರು ವಾಪಸ್ ನಿಲ್ಲುವುದನ್ನ ವಾಪಸ್ ತೆಗೆದುಕೊಂಡ್ರೆ ಬಿಜೆಪಿಯ ಗೆಲುವು ಆರಾಮಾಗಿ ಗೆಲ್ಬಹುದು ಅನ್ನೋ ಒಂದು ಮಾತು ಕೂಡ ಇದೆ. ಹಾಗಾಗಿ ಈಗ ಯಡಿಯೂರಪ್ಪನವರು ಈಗ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ನೋಡೋಣ, ಭೇಟಿ ನಿಜಕ್ಕೂ ಆಗುತ್ತಾ, ಭೇಟಿ ಆದ್ರೆ ಮಾತುಕತೆ ಆಗುತ್ತಾ, ಮಾತುಕತೆ ಆದ್ರೆ ಮನವೊಲಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸಕ್ಸಸ್ ಆಗ್ತಾರ ಅನ್ನುವಂಥದ್ದನ್ನ. ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.